ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನೋಡಿ ನಿಮಗೆ ವ್ಯತ್ಯಾಸ ಗೊತ್ತಾಯ್ತೈತೆ. ನಾನು 3 ದಿವಸದಿಂದ ಸರಿಯಾಗಿ ನೀರು ಕುಡಿಯೋದಾಗಲಿ ಏನೇ ಆಗಲಿ ಮಾಡ್ತಾಯಿಲ್ಲ. ನೋಡಿ ಅಲ್ಲೇ ಈ ಕಡೆ ಪಿಂಪಲ್ಲು ಹೆಂಗಿದ್ದೈತೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ ಇವತ್ತು ನಿಮಗೆ ಏನಕ್ಕಪ್ಪ ಇದನ್ನು ಹೇಳಿದೆ ಅಂತಂದರೆ, ನಾವು ತಗೊಳ್ಳೋ ಫುಡ್ಡಲ್ಲಾಗಿರ್ಬೋದು, ನಾವು ತಿನ್ನೋದ್ರಲ್ಲಾಗಿರ್ಬೋದು, ಎಲ್ಲದರಲ್ಲೂ ಒಂಥರ ಅನಿಸುತ್ತೆ. ಹಂಗಾಗಿ ನೋಡಿ ನಾನೇ ಸ್ವಲ್ಪ ದಿನ ನೀರು ಎಲ್ಲ ಕಮ್ಮಿ ಮಾಡಿರೋದಕ್ಕೆ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಪಿಂಪಲ್ ಕಾಣಿಸ್ತೈತೆ ಅಂತ. ನೋಡಿ ಇಲ್ಲೊಂದಾಗಿರೋದು, ಇಲ್ಲೊಂದಾಗಿರೋದು, ಮಾರ್ಕ್ ಇವಾಗ ಕಮ್ಮಿ ಐತೈತೆ. ನೋಡಿ ಇದೆಲ್ಲ ಇಲ್ಲಿಗೆ ಈ ಸಜ್ಜ ಬೀಜದ ನೀರಲ್ಲಿ ಹಾಕಿ ನೆನೆಸಿಕ್ಕಿದ್ದೀನಿ. ಅದನ್ನೇನು ಮಾಡ್ತೀನಿ ಅಂದರೆ, ಕುಡ್ದಾಗ ಏನಾಗುತ್ತೆ, ನಮ್ಮ ಬಾಡಿ ಹೀಟ್ ಏನಿರುತ್ತೆ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ನಂತರ ಯಾರಿಗಾರ ಪಿಂಪಲ್ ಜಾಸ್ತಿ ಬರ್ತಾಯಿದ್ರೆ ಏನು ಮಾಡೋದು, ಅದನ್ನು ಹಚ್ಚೋದು ಇದನ್ನು ಹಚ್ಚೋದೆಲ್ಲ ಇದು ಮಾಡೋಕ್ಕೆ ಹೋಗ್ಬಿಡಿ. ನೀರು ಜಾಸ್ತಿ ಕುಡೀರಿ. ನಾನು ಹೇಳೋದು ಒಂದೇ, ನೀರು ಜಾಸ್ತಿ ಕುಡಿ. ನಾವು ಹೀಟ್ ಪದಾರ್ಥ ತಿನ್ನೋದು ಕಮ್ಮಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ಆಮೇಲೆ ಇವತ್ತು ಸಂಡೇ ಆಗಿರೋ ಕಾರಣಕ್ಕೋಸ್ಕರ ನಾನು ಇವತ್ತು ಚಿಕನ್ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ಚಿನ್ನದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಬನ್ನಿ. ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಒಂದು ಟೊಮೊಟೊ ತಗೊಂಡಿದ್ದೀನಿ. ಈಗ ಜಾರೊಳಗೆ ಹಾಕತ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ. ಫ್ರೆಂಡ್ಸ್ ವಾಶ್ ಮಾಡ್ಕೊಬಂದಾದ್ಮೇಲೆ ಇದನ್ನು ಜಾರೊಳಗೆ ಹಾಕತ್ತೀನಿ. ಮೆಣಸು, ಸ್ವಲ್ಪ ಚಕ್ಕೆ ಹಾಕೊಳ್ಳೋದು ನೋಡಿ, ಹಾಗೆ ಸ್ವಲ್ಪ ಮೆಣಸು, ಸ್ವಲ್ಪ ಗಸಗಸೆ ಹಾಕೊಳ್ಳೋದು. ನುಣ್ಣಗೇನು ರುಬ್ಬೋದೇನು ಬೇಕಾಗಿಲ್ಲ, ಗರಿ ಹಂಗೆ ತರಿಯಾಗಿ ರುಬ್ಕೊಬಂದ್ರೆ ಸಾಕು. ಬನ್ನಿ ರುಬ್ಕೊಬರೋಣ. ನಿಮ್ಗೆ ಯಾರಿಗಾರು ಈ ಥರ ತರಿಯಾಗಿ ಬೇಕು ಅಂದರೆ ಈ ಥರ ರುಬ್ಕೋಬೋದು. ಇಲ್ಲ ಇನ್ನೊಂದು ಚೂರು ನುಣ್ಣಗೆ ಗ್ರೇವಿ ಥರ ಬೇಕು ಅಂತ ಅಂದರೆ ಆ ಥರ ರುಬ್ಕೋಬೋದು. ನನಗೇನಂತಂದರೆ ಇನ್ನೊಂದು ಚೂರು ನುಣ್ಣಗಾಗಬೇಕು, ಅದಕ್ಕೋಸ್ಕರ ಇನ್ನೊಂದು ಚೂರು ನುಣ್ಣಗೆ ರುಬ್ತೀನಿ. ಇಷ್ಟು ಕಾಣಿಸ್ತೈತೆ ಅಂತ ಅನ್ಕೋತೀನಿ. ನನಗಿಷ್ಟು ತರ್ತರಿ ಆದರೆ ಇಷ್ಟು ಆದರೆ ಸಾಕು ನನಗೆ. ಈಗ ಮಸಾಲೆ ರೆಡಿ ಆಯಿತು. ಇದನ್ನು ಹೆಂಗೆ ಒಗ್ಗರಣೆ ಮಾಡೋದು ಅನ್ನೋದ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಏಕೆಂದರೆ ಇದು ಮಸಾಲೆ ಎಷ್ಟೊತ್ತಿಗೆ ನಾನು ವಾಶ್ ಮಾಡ್ಕೊತೀನಿ ಚಿಕನು. ಈಗ ಸ್ವಲ್ಪ ಆಯಿಲ್ ಹಾಕೊಳ್ಳೋದು, ಯಾಕೆಂದರೆ ಚಿಕನಲ್ಲೇ ಆಯಿಲ್ ಬಿಟ್ಕೊತ್ತಲ್ಲ, ಹಂಗಾಗಿ ಸ್ವಲ್ಪ ಅದನ್ನ ರುಬ್ಬಿರೋದನ್ನ ಅದರೊಳಗೆ ಹಾಕಿ ಸ್ವಲ್ಪ ತಿರುಗಿಸ್ಬಿಟ್ಟು ಇವಾಗ ಇದಕ್ಕೇನೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೆ. ಇವಾಗ ಚಿಕನ್ ವಾಶ್ ಮಾಡ್ಕೊಬಂದಿದ್ದೀನಿ. ಚಿಕನ್ ಹಾಕೊಂಡಿದ್ದಕ್ಕೆ ಇದ್ದೀನಿ. ಉಪ್ಪು ಖಾರ ಇಳೀಲಿ ಅಂತ ಅಂದ್ಬಿಟ್ಟು ತಿರುಗಿಸ್ಬಿಟ್ಟು ಮುಚ್ಚಿಕ್ಕಿದ್ದೀನಿ. ಯಾಕೆಂದರೆ ಇದಕ್ಕೆ ಕಾಯಿ ಏನು ರುಬ್ದಲೇ ಬರೀ ಮಸಾಲೆ ಮಾತ್ರ ರುಬ್ಬಿರೋದನ್ನ ಗ್ರೇವಿ ಥರ ಮಾಡ್ಕೊತಾ ಇರೋದು. ಎಲ್ಲ ತಿರುಗಿಸ್ತಾಯಿದ್ದೀನಿ. ಚಿಕನ್ ಎಲ್ಲ ಬೆಂದೈತೆ, ಯಾಕೆಂದರೆ ಹುರಿದಿರೋ ಚಿಕನ್ ನಮ್ಮ ಮನೇಲಿ ತಿಂತೀವಿ. ಹಂಗಾಗಿ ಸ್ವಲ್ಪ ಚಿಕನ್ನ ಪ್ಲೇಟ್ ಎತ್ಕೊಂಡು ಎತ್ತಿಕ್ತಾಯಿದ್ದೀನಿ. ನಾನು ಇವಾಗ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಖಾರದ ಪುಡಿ, ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಬಿಟ್ಕೊಳ್ಳೋತಕ್ಕ ಅದನ್ನು ಬೇಯಿಸ್ಕೋಬೇಕು. ಸಾಂಬಾರು ಪುಡಿ ಏನೋ ಹಾಕ್ತೀನಿ, ಮನೆಯ ಸಾಂಬಾರು ಪುಡಿ. ಇವಾಗ ನೀರು ಅಷ್ಟೇ, ನೀವು ಇವಾಗ ಏನು ನೀರು ಹಾಕ್ತೀರಾ ಇವಾಗಲೇ ನೋಡ್ಕೊಂಡು ಹಾಕೋಬೇಕು. ಮತ್ತೆ ನೀವು ನೀರು ಹಾಕಿದ್ರೆ ಅದು ಟೇಸ್ಟ್ ಹೋಗುತ್ತೆ. ಇವಾಗ ಒಂದೇ ಸತಿ ನೀರು ಹಾಕಿದ್ರೆ ಬೆಸ್ಟು ಅಂತ ನನ್ನ ಅನಿಸಿಕೆ. ನಾನು ಒಂದೇ ಸತಿ ನೀರು ಹಾಕ್ತೀನಿ, ಮತ್ತೆ ಹಾಕೋಲ್ಲ ನೀರು. ಗ್ರೇವಿ ಥರ ಬೇಕಾ ನನ್ನ ನೋಡ್ಕೊಂಡು ನೀವು ನೀರು ಹಾಕೊಳ್ಳಿ. ನನಗೆ ಇತ್ತಾಗಿ ಸಾಂಬಾರು ಅಲ್ಲ, ಇತ್ತಾಗಿ ಗ್ರೇವಿನೆಲ್ಲ ಮೀಡಿಯಮ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ನೀರು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ಮುದ್ದೆ ಮಾಡಲಿಲ್ಲ, ಸಾಯಂಕಾಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ರೈಸೇ ಮಾಡಿದೆ. ಕಾಯಿ ಇಲ್ದೇ ಸಾಂಬಾರು ಥರ ಇಲ್ಲಾಂದರೆ ಗ್ರೇವಿ ಥರ ಹೆಂಗೆ ಬೇಕಾದ್ರೂ ಮಾಡ್ಕೊಬೋದು. ನೋಡಿ ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೆಂಗೈತೆ ತರ್ಷಿಕ ಸಾಂಬಾರು? ನಾನೇ ಸಾಂಬಾರು ಕೇಳಿದ್ದು, ಇಲ್ಲಾಂದರೆ ಹೋದ ಸಲನೂ ಗ್ರೇವಿ ಮಾಡಿದ್ದು ಫ್ರೆಂಡ್ಸ್. ಈ ಸಲನೂ ಗ್ರೇವಿ ಮಾಡೋಣ ಅಂತ ಇತ್ತು. ಇಟ್ಟು ನಾನು ಸಾಂಬಾರು ಮಾಡೋದಿತ್ತು. ಗೊತ್ತಾ ಫ್ರೆಂಡ್ಸ್? ಬಾಯ್.
ಚೆನ್ನಾಗಾಯ್ತಾ? ಚೆನ್ನಾಗಿದೆ, ಸೂಪರ್ ಆಗೈತೆ. ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್, ಶೇರ್. Bye bye, Tata. See you next vlog.